ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸೊಳ್ಳೆಗಳು, ಅದೇ ರೀತಿ ನೊಣಗಳು, ಇವುಗಳನ್ನು ಮನೆಯಿಂದ ಓಡಿಸಲು ನೈಸರ್ಗಿಕವಾದಂತಹ 3 ಟಿಪ್ಸನ್ನು ತೋರಿಸ್ತೀನಿ. ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಉಪಯೋಗಿಸುವಂತಹ ಕೆಲವೊಂದು ವಸ್ತುಗಳು ಮಾತ್ರ ಸಾಕು. ಯಾವುದೇ ರೀತಿಯ ಅಪಾಯ ಇಲ್ಲ. ಸಣ್ಣ ಮಕ್ಕಳಿರುವ ಮನೆಯಲ್ಲಿ, ಅದೇ ರೀತಿ ದೊಡ್ಡವರು, ವಯಸ್ಸಾದವರು ಇರುವ ಮನೆಯಲ್ಲಿ ಎಲ್ಲ ನಾವು ಇದನ್ನು ಉಪಯೋಗಿಸಬಹುದು. ನಾನಿಲ್ಲಿ 3 ಟಿಪ್ಸನ್ನು ತೋರಿಸ್ತಾ ಇದ್ದೀನಿ. ಅದರಲ್ಲಿ ಯಾವುದಾದ್ರೂ ಒಂದನ್ನು ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಬರುತ್ತೆ. 100% ರಿಸಲ್ಟ್ ಸಿಗುತ್ತೆ ನಿಮಗೆ. ವಿಡಿಯೋ ನೋಡೋಣ. ಮೊದಲನೇ ಟಿಪ್ ನೋಡಿ, ಇದೇ ರೀತಿ ಒಂದು ಸಣ್ಣ ಬೌಲ್ ತಗೋಬೇಕು. ಪ್ಲಾಸ್ಟಿಕ್ ಇದು ಮಾತ್ರ ತಗೋಬೇಡಿ, ಗ್ಲಾಸ್ ಇದಾದರೂ ಆಗುತ್ತೆ. ಏನಿಲ್ಲ ಅಂದರೆ ತೆಂಗಿನಕಾಯಿದು ಗೆರಟೆ ಆದರೂ ಆಗುತ್ತೆ. ಅದಕ್ಕೆ 2 ರಿಂದ 2.5 ಚಮಚ ಕಾಫಿ ಪೌಡ್ರನ್ನು ಹಾಕಬೇಕು. ಅದಕ್ಕೆ ನಾನು ಹೇಳಿದ್ದು ತುಂಬ ದೊಡ್ಡ ಬೌಲ್ ತಗೋಬೇಡಿ, ಸ್ವಲ್ಪ ಸಣ್ಣದು ಸಾಕು. ತೆಂಗಿನಕಾಯಿ ಗೆರಟೆ ಆದರೂ ಒಂದು ಸಣ್ಣ ಗೆರಟೆ ತಗೊಂಡ್ರೆ ಸಾಕು. ನಾನಿವಾಗ 2.5 ಚಮಚ ಕಾಫಿ ಪೌಡ್ರನ್ನು ಹಾಕಿದ್ದೀನಿ. ಇನ್ನು ನಮಗೆ ಬೇಕಾದ್ದು ಲವಂಗ ನೋಡಿ, ಒಂದು 3-4 ಲವಂಗನ ತಗೊಂಡು ಇದೇ ರೀತಿ ಕಾಫಿ ಪೌಡ್ರ್, ನಾವು ಇವಾಗ ಒಂದು ಬೌಲಿಗೆ ಕಾಫಿ ಪೌಡ್ರನ್ನು ತುಂಬಿಸಿದ್ದೀವಲ್ಲ, ಅದಕ್ಕೆ ಇದೇ ರೀತಿ ನಾವು ಲವಂಗವನ್ನು ಇಡಬೇಕು. ನಾನೀಗ ಒಂದು 5-6 ಲವಂಗ ಇಟ್ಟಿದ್ದೀನಿ. ಇಷ್ಟು ಇಡಬೇಕು ಅಂತೇನೂ ಇಲ್ಲ, ಆದರೂ ನಾವು ಜಾಸ್ತಿ ಲವಂಗ ಇಟ್ಟರೆ ಒಳ್ಳೆಯದು. ಇನ್ನು ನಾವು ಏನು ತಗೋಬೇಕಂದ್ರೆ ಒಂದೇ ಒಂದು ಕರ್ಪೂರ ಸಾಕು. ಈ ಕಾಫಿ ಪೌಡರ್ ಮಧ್ಯದಲ್ಲಿ ಇದೇ ರೀತಿ ಕರ್ಪೂರವನ್ನು ಇಡಬೇಕು. ಇನ್ನು ಈ ಕರ್ಪೂರವನ್ನು ಹೊತ್ತಿಸಿ ಸಂಜೆ ಅಷ್ಟೊತ್ತಿಗೆ, ಒಂದು 5-6 ಗಂಟೆ ಅಷ್ಟೊತ್ತಿಗೆ ಮನೆಯೊಳಗಡೆ ಇಟ್ಟರೆ ಒಂದು ಸೊಳ್ಳೆ ಕೂಡ ಮನೆಯೊಳಗಡೆ ಬರೋದಿಲ್ಲ. ಅದೇ ರೀತಿ ನೊಣ ಕೂಡ, ಒಳಗಡೆ ಇರುವ ನೊಣ ಸೊಳ್ಳೆ ಕೂಡ ಹೊರಗಡೆ ಹೋಗುತ್ತೆ. ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. 2ನೇ ಟಿಪ್, ಇದೇ ರೀತಿ ಒಂದು 5-6 ಲವಂಗವನ್ನು ತಗೋಬೇಕು. ನೋಡಿ, ಲವಂಗದ ಸ್ಮೆಲ್ ನೊಣಗಳಿಗೆ, ಅದೇ ರೀತಿ ಸೊಳ್ಳೆಗಳಿಗೆ ಆಗೋದಿಲ್ಲ. ಅದು ತುಂಬ ಒಂಥರ ಸ್ಮೆಲ್ ಇರುತ್ತೆ ನೋಡಿ. ಅದಕ್ಕೆ ಆ ಲವಂಗವನ್ನೇ ಉಪಯೋಗಿಸಿ ನಾವು ಕೆಲವೊಂದು ಟಿಪ್ಸನ್ನು ರೆಡಿ ಮಾಡೋದು. ಈ ಲವಂಗವನ್ನು ಒಂದು ಕುಟ್ಟುವ ಕಲ್ಲಿಗೆ ಹಾಕಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಬೇಕು. ಜಾಸ್ತಿ ಪುಡಿ ಮಾಡೋದು ಬೇಡ, ಸ್ವಲ್ಪ ಕ್ರಷ್ ಆದರೆ ಸಾಕು. ನೋಡಿ, ನಾನಿವಾಗ ತೋರಿಸ್ತೀನಿ. ಇದೇ ರೀತಿ ಸ್ವಲ್ಪ ಕ್ರಷ್ ಆದರೆ ಸಾಕು, ಜಾಸ್ತಿ ಪುಡಿ ಆಗೋದು ಬೇಡ. ಇದೇ ರೀತಿ ಇದ್ದರೆ ಸಾಕು. ಇದನ್ನೀಗ ಒಂದು ಸೈಡಿಗೆ ಇಡೋಣ. ಇನ್ನು ಇದೇ ರೀತಿ ಒಂದು ಬೌಲ್ ತಗೋಬೇಕು. ಬೌಲ್ ತಗೊಂಡು ನಾವು ಕುಟ್ಟಿ ಇಟ್ಟಿರುವಂತಹ ಆ ಲವಂಗದ ಪೌಡ್ರ್ ಇದೆಯಲ್ಲ, ಅದನ್ನು ಈ ಬೌಲಿಗೆ ಹಾಕಿ, ಇನ್ನಿದಕ್ಕೆ ನಾವೊಂದು 2 ರಿಂದ 3 ಚಮಚ ಕಹಿ ಬೇವಿನ ಎಣ್ಣೆ, ನೀಮ್ ಆಯಿಲ್ ಅಂತ ಹೇಳ್ತೀವಲ್ಲ, ಅದನ್ನು ಹಾಕಬೇಕು. ಬೇರೆ ಯಾವ ಎಣ್ಣೆ ಹಾಕಿದ್ರೂ ನಮಗಿದು ಕರೆಕ್ಟಾಗಿ ವರ್ಕ್ ಆಗೋದಿಲ್ಲ. ಇನ್ನೊಂದು ಸರ್ತಿ ಹೇಳ್ತೀನಿ, ಕಹಿ ಬೇವಿನ ಎಣ್ಣೆಯನ್ನೇ ಹಾಕಬೇಕು. ಕಹಿ ಬೇವಿನ ಎಣ್ಣೆ ಸೊಳ್ಳೆಗಳನ್ನು ಓಡಿಸಲು ತುಂಬ ಉತ್ತಮ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ಗಂಟೆ ನಾವು ಇದನ್ನು ಒಂದು ಸೈಡಿಗೆ ಇಡಬೇಕು. ಅಂದರೆ ಆ ಎಣ್ಣೆ ಮತ್ತು ಲವಂಗವನ್ನು ಒಳ್ಳೆ ಮಿಕ್ಸ್ ಆಗಲಿಕ್ಕೆ 1 ಗಂಟೆ ಆದರೂ ನಾವು ಇದನ್ನು ಒಂದು ಸೈಡಿಗೆ ಇಟ್ಕೋಬೇಕು. ನೋಡಿ, ಇನ್ನು ನಾವು ಒಂದು ದೀಪ ರೆಡಿ ಮಾಡಬೇಕು. ಆ ದೀಪವನ್ನು ನಾವು ಇದೇ ರೀತಿ ಒಂದು ಈರುಳ್ಳಿಯಲ್ಲಿ ರೆಡಿ ಮಾಡೋದು. ಒಂದು ದೊಡ್ಡ ಈರುಳ್ಳಿ ತಗೊಂಡು ಅದರ ಹೊರಗಡೆಯ ಸಿಪ್ಪೆಯನ್ನೆಲ್ಲ ಇದೇ ರೀತಿ ತೆಗಿಬೇಕು. ನಾನು ಈ ವಿಡಿಯೋದಲ್ಲಿ ತೋರಿಸಿರುವಂತಹ 3 ಟಿಪ್ಸು ಕೂಡ ತುಂಬ ಒಳ್ಳೆಯದು. ಯಾವುದೇ ರೀತಿಯ ಅಪಾಯ ಇಲ್ಲ. ನಾವೆಲ್ಲ ಸಣ್ಣ ಇರುವಾಗ ನಮ್ಮ ಮನೆಯಲ್ಲಿ ಎಲ್ಲ ಕಾಯಿಲ್ ಎಲ್ಲ ತಂದು ಹೊತ್ತಿಸ್ತಾ ಇರಲಿಲ್ಲ. ಜಾಸ್ತಿ ಸೊಳ್ಳೆ ಎಲ್ಲ ಇದ್ದಾಗ ಮಳೆಗಾಲದಲ್ಲಿ ಎಲ್ಲ ಇದೇ ರೀತಿ ಈ 3ರಲ್ಲಿ ಯಾವುದಾದ್ರೂ ಒಂದನ್ನು ಟ್ರೈ ಮಾಡ್ತಾ ಇದ್ದಿದ್ದು. ಇದು ಸೊಳ್ಳೆಗಳನ್ನು ಓಡಿಸುವುದು, ಅದೇ ರೀತಿ ನಮ್ಮ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿಯನ್ನು ತೆಗೆಯಲು ಇದು ತುಂಬ ಒಳ್ಳೆಯದು ಅಂತ ನಮ್ಮ ಅಜ್ಜಿ ಎಲ್ಲ ಹೇಳ್ತಾ ಇದ್ರು. ಇವಾಗ ಈರುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಇದೇ ರೀತಿ ಒಂದು ಹೋಲ್ ಮಾಡಿ ಅದನ್ನು ಒಂದು ದೀಪ ಥರ ನಾವು ಮಾಡಬೇಕು. ನೋಡಿ, ಇದೇ ರೀತಿ ಇದನ್ನು ಒಂದು ಹೋಲ್ ಮಾಡಬೇಕು. ನೀವಿದನ್ನು ಟ್ರೈ ಮಾಡುವಾಗ ನಾನು ಹೇಳಿರುವಂತಹ ಅದೇ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸಲಿಕ್ಕೆ ಟ್ರೈ ಮಾಡಿ. ಯಾಕಂದರೆ ಪ್ರತ್ಯೇಕವಾಗಿ ಕಹಿ ಬೇವಿನ ಎಣ್ಣೆ ಹಾಕಿದರೆ ಮಾತ್ರ ನಮಗೆ ಒಳ್ಳೆ ರಿಸಲ್ಟ್ ಸಿಗೋದು. ಬೇರೆ ಎಣ್ಣೆ ಹಾಕಿದರೆ ಅಷ್ಟು ನಮಗೆ ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ. ಅದಕ್ಕೋಸ್ಕರ ಹೇಳಿದ್ದು, ಎಣ್ಣೆ ನೀವು ಕಹಿ ಬೇವಿನ ಎಣ್ಣೆಯನ್ನೇ ಹಾಕಬೇಕು. ನೋಡಿ, ಇದೇ ರೀತಿ ನಾನು ಹೋಲ್ ಮಾಡಿದ್ದೀನಿ. ನಿಮಗೆ ದೊಡ್ಡ ಈರುಳ್ಳಿ ಆದರೆ ಒಂದು ಸ್ಟೀಲ್ ಗ್ಲಾಸ್ ಒಳಗಡೆ ಇಡ್ಬೋದು. ಇದು ಇವಾಗ ಒಂದು ಸ್ವಲ್ಪ ಸಣ್ಣ ಈರುಳ್ಳಿ, ಅದಕ್ಕೋಸ್ಕರ ನಾನು ಇದೇ ರೀತಿ ಒಂದು ದೀಪದ ಮೇಲೆ ಇಡ್ತಾ ಇದ್ದೀನಿ. ಯಾಕೆ ನಾವು ಕೆಳಗಡೆ ಇದೇ ರೀತಿ ಒಂದು ದೀಪ ಅಥವಾ ಗ್ಲಾಸ್ ಇಡಬೇಕಂದ್ರೆ, ಎಣ್ಣೆ ಅದರಿಂದ
ಈರುಳ್ಳಿ ಒಳಗಡೆಯಿಂದ ಎಣ್ಣೆ ಸ್ವಲ್ಪ ಸೋರುತ್ತೆ, ಅದಕ್ಕೋಸ್ಕರ ನೋಡಿ ದೀಪದ ಮೇಲೆ ನಾನು ಈರುಳ್ಳಿಯನ್ನು ಇಟ್ಟಿದ್ದೀನಿ. ಆಮೇಲೆ ನಾವು ರೆಡಿ ಮಾಡಿ ಇಟ್ಟಿರುವಂತಹ ಎಣ್ಣೆ ಇದೆಯಲ್ಲ, ನಾವು ಕಹಿಬೇವಿನ ಎಣ್ಣೆಗೆ ಲವಂಗವನ್ನು ಪುಡಿ ಮಾಡಿ ಹಾಕಿ ಒಂದು ಸೈಡಿಗೆ ಇಟ್ಟಿದ್ವಿ. ಆ ಎಣ್ಣೆಯನ್ನು ಈ ಈರುಳ್ಳಿ ಒಳಗಡೆ ಹಾಕಬೇಕು. ಅದರ ಜೊತೆಯಲ್ಲಿ ಸ್ವಲ್ಪ ನಾವು ಲವಂಗದ ಪೀಸಸ್ ಕೂಡ ಇರಬೇಕು. ಆಮೇಲೆ ಇದಕ್ಕೆ ಒಂದು ದೀಪದ ಬತ್ತಿಯನ್ನು ಇಡಬೇಕು. ನಾವಿವಾಗ ದೀಪ ಎಲ್ಲ ಹೊತ್ತಿಸ್ತೀವಲ್ಲ, ಅದೇ ರೀತಿ ದೀಪದ ಬತ್ತಿಯನ್ನು ಇಟ್ಟು ನಾವು ಹೊತ್ತಿಸಬೇಕು. ಇದು ತುಂಬ ಒಳ್ಳೆಯದು. ಇವಾಗ ಶೀತ ಎಲ್ಲ ಇರುವಾಗ, ಮಳೆಗಾಲದಲ್ಲಿ ಎಲ್ಲ ಶೀತ ಇರುವಾಗ, ಮಕ್ಕಳಿರುವ ಮನೆಯಲ್ಲಿ, ಏಜ್ ಆದವರ ಮನೆಯಲ್ಲಿ ಎಲ್ಲ ನಾವಿದನ್ನು ಟ್ರೈ ಮಾಡ್ಬೋದು. ಯಾವುದೇ ರೀತಿಯ ಅಪಾಯ ಇಲ್ಲ, ತುಂಬ ಒಳ್ಳೆಯದಿದು. ಇವಾಗ ದೊಡ್ಡ ಮನೆಯಲ್ಲಾದರೆ ಒಂದು ರೂಮಲ್ಲಿ, ಈಗ ಕೆಲವರು ಮಕ್ಕಳಿರುವ ಮನೆಯಲ್ಲಿ ಎಲ್ಲ ನಮಗೀಗ ಕಾಯಿಲೆಲ್ಲ ತಂದು ಹೊತ್ತಿಸಲಿಕ್ಕೆ ಆಗೋದಿಲ್ಲ, ಜಾಸ್ತಿ ಸೊಳ್ಳೆ ಎಲ್ಲ ಇದ್ದಾಗ. ನೋಡಿ ಇದೇ ರೀತಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದೇ ರೀತಿ ನಾನು ಹೇಳಿದೆಲ್ಲ ನಮ್ಮ ಅಜ್ಜಿ ಎಲ್ಲ ಹೇಳ್ತಾಯಿದ್ರು, ನಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ತೆಗೀಲಿಕ್ಕೆ ಸಹ ಇದು ತುಂಬ ಒಳ್ಳೆಯದು. ಇದೇ ರೀತಿ ದೀಪವನ್ನು ಹೊತ್ತಿಸಿ ಸಂಜೆ ಹೊತ್ತಿಗೆ, ಈ ಸೊಳ್ಳೆಗಳೆಲ್ಲ ಬರುವ ಟೈಮ್ ಇರುತ್ತೆ ನೋಡಿ, ಸಂಜೆ 5:30 6 ಗಂಟೆ ಒಳಗಡೆ ಮನೆಯೊಳಗಡೆ ಹೊತ್ತಿಸಿ ಇಟ್ಟರೆ ಸೊಳ್ಳೆಗಳು ಬರೋದೇ ಇಲ್ಲ. ಟ್ರೈ ಮಾಡಿ ನೋಡಿ. ಇನ್ನು ಮೂರನೇ ಟಿಪ್ ಅಂದರೆ, ಇದೇ ರೀತಿ ಒಂದು ದೀಪ ತಗೋಬೇಕು, ಅಥವಾ ಒಂದು ಗ್ಲಾಸ್ ಬೌಲ್ ಆದರೂ ಆಗುತ್ತೆ, ಇಲ್ಲ ಅಂದರೆ ನಿಮಗೆ ಒಂದು ತೆಂಗಿನಕಾಯಿ ಗೆರಟೆ ಆದರೂ ಆಗುತ್ತೆ. ನಾನಿವಾಗ ಇದೇ ರೀತಿ ಒಂದು ಸಣ್ಣ ದೀಪ ತಗೊಂಡಿದ್ದೀನಿ. ಅದಕ್ಕೆ ನಾವು ಹಾಕಬೇಕಾದ್ದು ಅರಶಿನ ಹುಡಿ. ನೋಡಿ ಯಾವ ನಾವು ಬೌಲ್ ಅಥವಾ ಒಂದು ದೀಪ ತಗೊಂಡ್ರೆ ಅದಕ್ಕೆ ಫುಲ್ ಆಗುವಷ್ಟು ಅರಶಿನ ಹುಡಿಯನ್ನು ಹಾಕಬೇಕು. ಇನ್ನು ನಮಗೆ ಬೇಕಾದ್ದು ಲವಂಗ. ನಾನಿಲ್ಲಿ ಒಂದು 4 ಲವಂಗವನ್ನು ತಗೊಂಡಿದ್ದೀನಿ. ಈ ಲವಂಗವನ್ನು ನಾವು ಈ ಅರಶಿನ ಹುಡಿಯೊಳಗಡೆ ಇದೇ ರೀತಿ ಇಡಬೇಕು. ಇದು ತುಂಬ ಒಳ್ಳೆಯ ಒಂದು ಟಿಪ್. ಇದು ಸೊಳ್ಳೆ ನೊಣಗಳನ್ನು ಓಡಿಸುವುದಕ್ಕಿಂತಲೂ ನಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳೆಲ್ಲ ಇದ್ದಾಗ, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಎಲ್ಲ ಮಕ್ಕಳಿಗೆ ಶೀತ ಜ್ವರ ಕೆಮ್ಮೆಲ್ಲ ಇರುವಾಗ ಸಹ ನಾವಿದನ್ನು ಟ್ರೈ ಮಾಡಲೇಬೇಕು, ತುಂಬ ಒಳ್ಳೆಯದು. ನೋಡಿ ನಾನು ಅರಶಿನ ಹುಡಿಯೊಳಗಡೆ ಲವಂಗ ಇಟ್ಟಿದ್ದೀನಿ. ಇನ್ನು ಇದರ ಮಧ್ಯದಲ್ಲಿ ನಾವು ಇಡಬೇಕಾದ್ದು ಒಂದೇ ಒಂದು ಕರ್ಪೂರ. ನೋಡಿ ಇದೇ ರೀತಿ ಕರ್ಪೂರವನ್ನು ಇಟ್ಟು ನಾವಿನ್ನು ಇದನ್ನು ಹೊತ್ತಿಸಬೇಕು. ನೋಡಿ ಇದೇ ರೀತಿ ನಾವು ಇಡಬೇಕು. ಆಮೇಲೆ ಈ ಕರ್ಪೂರವನ್ನು ಹೊತ್ತಿಸಿದಾಗ ನಮ್ಮದು ಅರಶಿನ ಹುಡಿ, ಅದೇ ರೀತಿ ಲವಂಗ, ಇದರದ್ದೆಲ್ಲ ಒಳ್ಳೆ ಸ್ಮೆಲ್, ಅಂದರೆ ನಮ್ಮ ಮನೆಯೊಳಗಡೆ ಅಷ್ಟು ಒಳ್ಳೆ ಒಂದು ಸ್ಮೆಲ್ ಬರುತ್ತೆ. ಆ ಸ್ಮೆಲ್ಲಿಗೆ ಒಂದು ನೊಣ ಕೂಡ ಇರೋದಿಲ್ಲ, ಒಂದು ಸೊಳ್ಳೆ ಕೂಡ ಇರೋದಿಲ್ಲ. ಅದೇ ರೀತಿ ಹೆಲ್ತಿಗೆ ಸಹ ತುಂಬ ಒಳ್ಳೆಯದು. ಎಲ್ಲರೂ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಇರೋದು. ಇನ್ನೊಂದು ವಿಡಿಯೋ ಆಗಿ ಬರ್ತೀನಿ. ಟಿಲ್ ದೆನ್ ಬೈ ಬಾಯ್.